ಅದು ಅತ್ತಿಯರ ನಿಮ್ಮ ಅತ್ತಿಯರು ಭಾಳ ಚಲೋ ಅದಾರವಾ. ಒಂದು ಮಾತು ಇವತ್ತಿನವ್ರಿಗೆ ಪಾಪ ನಿನ್ನ ಬಗ್ಗೆ ಮಾತಾಡಿಲ್ಲ. ಚಲೋ ಹೆಣ್ಮಗಳು ಪುಣ್ಯ ಮಾಡಿ ಅಂತ ಅಂದ್ಲು. ಅಂದು ವಾಪಸ್ ಆಕಿ ಏನು ಅಂದಿಲ್ಲ. ಬರೇ ಇಲ್ಲ ನಿಮ್ಮ ನಾದ್ನಿಯರು ಇಲ್ಲೇ ಇರ್ತಾರನ, ಅವ್ರ ಗಂಡ ಮನೆಗೆ ಹೋಗಲ್ಲ ಅಂತ ಇಷ್ಟೇ ಕೇಳಿದ್ದು. ಏನು ಅಂದಿಲ್ಲಮ್ಮ ಪಾಪಕ್ಕೆ. ಅದನ್ನಾರ ಯಾಕೆ ಕೇಳ್ಬೇಕು ಬೇ? ಈಕೆ ಕೇಳಾಕ ಅದನ್ನ ಅಂದ್ರೆ ನೀನು ಏನಾರ ಅಂದಿದ್ರೆ ಯವ್ವ ಅದನ್ನ ಆಗಲಿ ಈಕಿ ಮುಂದೆ ಬಾಯಿ ಬಿಡ್ತಿದ್ಲು ಅಂತ ಆತು. ನೋಡ್ದೇನೋ ವಿಚಾರ. ನೀನೇನು ಅಂದಿಲ್ಲಲ್ಲ, ಅದಕ್ಕೆ ಹೇಳಾಕೇನು ಸಿಕ್ಕಿಲ್ಲ. ನಂದು ಕೇಳಾಕತ್ತಾಳ ಗಿಲ್ಗಿಂಟಿ. ನಂದು ಗಿಲ್ಲ ಮಾಡಾಕತ್ತಾಳ ಗಿಲ್ಲವ್ವ. ನೋಡ್ದೇನ ನೀ ಹಂಗೆ ಸುಮ್ಮನದಿಯಲ್ಲ ಬೇ. ನಡಿ ಈ ಮನಿ ಬಿಟ್ಟು ಅಂತ ಹೇಳಾಕೀಗ ಮೊದಲ. ಇವತ್ತು ಇದನ್ನ ಹೇಳ್ತಾಳ, ನಾಳೆ ಇನ್ನೊಂದು ಹೇಳ್ತಾಳ. ನೋಡು ಒಂದು ಮನ್ಯಾಗ 2 ಒಲಿ ಮಾಡಿ ಕೈ ಬಿಡ್ತಾಳ. ಹಿಂಗೆ ಮಾಡೋದಕ್ಕೆ ಇವರತ್ತೆ ಅಲ್ಲಿ ಹೊರಗೆ ಹಾಕ್ಯಾಳ ನೈಕಿನ ಅಂತ ನಾನು. ಇಲ್ಲಮ್ಮ ಹಂಗೇನಿಲ್ಲ, ನಾ ಏನು ಹೇಳ್ತಿದ್ದಿಲ್ಲ. ನಾ ಬರೀ ಕೇಳಿದ್ದಷ್ಟೇ, ಯಾಕೆ ಇವ್ರು ಇಲ್ಲೇ ಇರ್ತಾರನ ಅಂತ ಅಷ್ಟೇ ಕೇಳಿದ್ದೆ. ಯಾಕಂದ್ರೆ ಇವ್ರು ಒಂಥರ ಮಾತಾಡ್ತಿದ್ರಲ್ಲ ಅದಕ್ಕೆ. ಸಾಕು ಆತ್ ನಾಟಕ ಮಾಡಕ್ ಹೋಗ್ಬೇಡಿಲ್ಲೇ ಯವ್ವ. ಬಾಯಿ ಮುಚ್ಕೊಂಡು ಸುಮ್ಮನೆ ಅದಿಯಲ್ ಬೇ. ಹೆಂಗೆ ನಿನ್ ತೀರ್ಮಾನ ಹಂಗಾರ? ತೀರ್ಮಾನ ಅಂದ್ರೆ ಏನು ಅಗಲ್ಗೇರಿಸ್ಲೇನ ಅವ್ರಿಬ್ರನ್ನ? ಇದು ಏನೋ ಮಾತಾಡಕತ್ತಾರಲ್ಲ, ಸಜಿಕವಾಗಿ ಒಂದು ಮಾತು ಕೇಳಾಳ ಅಷ್ಟೇ. ಏನು ನಿಮ್ಮ ನಾದ್ನೇರು ಇಲ್ಲೇ ಇರ್ತಾರನ ಅಂತೇಳಿ. ಆತ ಇದನ್ನೇ ಹತ್ರ ಇನ್ನೇನು ಕೇಳಬೇಡವ ಹಂಗೆ. ಹ್ಞೂ ಅಮ್ಮ ಕೇಳಂಗಿಲ್ಲ. ಅಯ್ಯೋ ದೇವ್ರೆ, ಸಣ್ಣ ಹುಡುಗಿ ಹೇಳ್ದಂಗೆ ಹೇಳಕತ್ತಿಯಲ್ವೇ? ಈಗ ನಾ ಬರೋದು ಲೇಟ್ ಆಗಿದ್ರೆ ಇನ್ನೂ ಏನೇನು ಮಾತಾಡ್ತಿದ್ಲೇನ? ನಾನು ತಪ್ಪು ಮಾಡಿದೆ. ಪಟಕ್ನ ಬಂದು ಇನ್ನೊಂದು ಚೂರು ಬಿಟ್ಟು ಬರ್ಬೇಕಿತ್ತು, ಗೊತ್ತಾಕಿತ್ತು, ಕೇಳಿಸ್ಕೋಬೇಕಿತ್ತು ಇವ್ರು ಏನು ಮಾತಾಡ್ತಿದ್ರು ಅಂತೇಳಿ. ನೋಡಿದೆ ನೀನು ಅವ್ರು ಮಾತಾಡೋದು ಯಾಕೆ ಕೇಳಿಸ್ಕೊಂತ ನಿಂತ್ರಾಕತ್ತಿದ್ದಿ? ಯಾಕಂದ್ರೆ ನಾ ಬರೋದಕ್ಕೆ ಇವರು ನಿನ್ನ ಆದ್ನಿ ಅಂತಂದ್ರೆ ಅವಾಗ ಮತ್ತೆ ಅಲ್ಲಿ ನನ್ನ ಸುದ್ದಿ ಬಂದಾಗ ನಾ ಕೇಳಿಸ್ಕೋಬಾರ್ದನ? ಬೇಸಿದಿವ ನೀನು ಬಾರಿ ಅದಿ. ಒಟ್ಟು ನಿನ್ನ ಸೊಸಿಗೆ ಏನು ಅನ್ಬಾರ್ದು, ನಿನ್ನ ಸೊಸಿ ಜೊತೆಗೆ ಇದ್ದರಿಗೆ ಸೊಸಿ ಪರ ಮಾತಾಡೋರಿಗೆ ಯಾರಿಗೆ ಏನಾಗಬಾರ್ದಲ್ಲ. ಅದಕ್ಕೆ ಬಿಡ್ಕೊಂಡೆ ನಾ ಈಗ ಬ್ಯಾಡಿ ಮನೆ ಕೆಲ್ಸಕ್ಕೆ ಅಂತೇಳಿ. ನನ್ನ ಮಾತು ಕೇಳುವಲ್ಲಿ ನೀನು. ಅಲ್ಲ ನನ್ನ ಕೈಲಿ ಹಾಕಿತ್ತಾನ ಖುಷಿನ ಕರ್ಕೊಂಡು ಮನೆಗೆ ಬಂದಾಳಕ್ಕೆ. ಮನೆ ಇದು ಕ್ವಾಣಿ ಧೂಳಾಗಿತ್ತು. ಎಲ್ಲ ಕಲ್ಲು ಒರೆಸಿ ಕ್ವಾಣಿ ಸ್ವಚ್ಛ ಮಾಡಿ ಹಾಸಿಗೆ ಜಾಡಿಸಿ ಜಮಖಾನ್ ಚವ್ವಾಳಿ ತೆಗೆದು ಬೇರೆ ಹಾಸಿ ಎಷ್ಟು ಒಗಾತಿ ಮಾಡ್ಯಾಳ. ನನ್ನ ಕೈಲಿ ಹಾಕಿತ್ತಾನೆ ಇದನ್ನು ಮಾಡಕ್ಕೆ. ಅಲ್ಲ ನೀನೇ ವಿಚಾರ ಮಾಡಿ ಒಂದಿಟ್ಟು. ನಾನು ಒಬ್ಬಾಕಿ ನೀನಾರ ಮಾಡೋಕ್ಕೆಲ್ಲ ಮಟ್ಟಕ್ಕೆಲ್ವ. ನಾನು ಒಬ್ಬಾಕಿ ಇದನ್ನು ಎಷ್ಟಂತ ಮಾಡೋಕ್ಕಿತ್ತು. ಏನೋ ಆಕೆ ಮಾಡಿಲ್ಲ ಅಂತ ಆತಿ. ಇವತ್ತು ಸ್ವಚ್ಛ ಕೂಸಿ ಮಕ್ಕೊಂಡೆ ಆರಾಮಾಗಿ. ಮತ್ತು ಜೋಳಿಗೆ ಸತಿಗೆ ಆಕಿನ ಮ್ಯಾಗತ್ತಾಳೆ ಇಲ್ಲಿ ಕಟ್ಟಾಕ. ಅದ ನಿಂಗೆ ಯಾರು ನಿನ್ನ ಮಗಳಿಗಿಂತ ಎಲ್ಲ ಮಂದಿನೇ ಹೆಚ್ಚಾಗ್ಯಾರ. ಅಪ್ಪ ಬರ್ತಾರೆ ಹೇಳ್ತಾನೆ ಹಿಂಗಂದ್ಲಪ್ಪ ಅಂತೇಳಿ. ಎದಕ್ಕೆ ಕಡ್ಡಿ ಒಯ್ದು ಗುಡ್ಡ ಮಾಡಕತ್ತಿ? ನೇತ್ರ ಇನ್ನೊಮ್ಮೆ ಈಕಿ ಸುದ್ದಿ ತೆಗಿಬೇಡವ. ಈಕಿಗೇನು ಅನ್ನಕ್ಕೆ ಹೋಗ್ಬೇಡ. ಇಲ್ಲಮ್ಮ ನಾ ಇವ್ರಿಗೇನು ಅನ್ನಕತ್ತಿದ್ದಿಲ್ಲ, ಬರೀ ಅಷ್ಟು ಕೇಳಿದ್ದಷ್ಟೆ. ಈಗ ಬಾ ನೀ ಬಾ. ಈಗ ಸುಮ್ಮನೆ ಜಗಳ ಮಾಡ್ಕೊಂಡು ನಿಲ್ಬೇಡ ಬಾ. ಏನೋ ಮಾತಾಡ್ಕೊಂಡು ನಿಂತಾರ ಗೆಳತ್ಯಾರ. ಕಸ್ತೂರಿ ಕೂಸೇನು ಮಾಡಕತ್ತೈತಿ? ಮಕ್ಕೊಡತನ? ಹ್ಞೂ ಅಮ್ಮ ಮೈ ಮುಟ್ಟು ನೋಡಿ. ಹಾಂ ಜ್ವರ ಆರ್ಯಾವಮ್ಮ, ತಣ್ಣಗೈತು ಒಂದಿಟ್ಟು. ಹೌದನ? ಮತ್ತು ದವಾಖಾನಿಗೆ ನಾಳೆ ಬಾ ಅಂದಾರ, ನಾಡ್ದು ಬಾ ಅಂದಾರ. ಒಟ್ಟು ಹೋಗಿ ಬರ್ರಿವಾ ತೋರಿಸ್ಕೊಂಬರ್ರಿ ಖುಷಿನ. ನೋಡು ನನಗೆ ಯಾವತ್ತರ ಹಿಂಗೆ ಕಾಳಜಿ ಮಾಡಿಯಾನ, ನನ್ನ ಮಕ್ಳಿಗೆ ಯಾವತ್ತರ ಹಿಂಗೆ ಕಾಳಜಿ ಮಾಡಿಯಾನ. ನೋಡು ನಿನ್ನ ಮೊಮ್ಮಕ್ಕಳಾದ್ರೆ ಎಷ್ಟು ಕಾಳಜಿ ಮಾಡ್ತೀವಿ ಏನ್ತಾನ. ಅಬ್ಬಾ ನಮ್ಮ ಮಕ್ಕಳಿಗಾದ್ರೆ ಇಷ್ಟು ಯಾವಾಗ ಮಾಡಿಲ್ಲ ಬಿಡು. ಅಲ್ಲಿ ನಂಗೆ ಅದರ್ಥ ಆಗೋಲ್ತೇಕ. ಅವ್ರಿಗೆ ಕಾಳಜಿ ಮಾಡಕ್ಕೆ ಅವ್ರಮ್ಮ ಅವರಬ್ಬ ಅಪ್ಪ ಇಲ್ಲನ ಅಲ್ಲಿ. ನಾನು ಇಲ್ಲಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡೇನವ. ಮಾಡೇ ಇಲ್ಲ ನಂಗಿಲ್ಲ. ನೀ ಮಾತಾಡೋದು ಹೆಂಗೈತೆ ಅಂದ್ರೆ ಅಯ್ಯೋ ದೇವ್ರಿ ನಿನ್ನ ಮಾತು ಮಿಕ್ಕ್ಯಾವ ಬಿಡು. ನನಗೆ ಹಿಂಗೆ ಅಂತೀಯಲ್ಲವ ಇವ್ರಿದ್ರಿಗೆ ನೀನು. ನನ್ನ ಮರ್ಯಾದೆ ಹೋದ್ರೆ ಅಡ್ಡಿ ಇಲ್ಲ, ಇವ್ರಿಗೆ ಇದಾಗಬಾರ್ದಲ್ಲ. ಎಷ್ಟು ಮಾತಾಡ್ತೀನಿ ನೋಡವ. ಸುಮ್ಮನೆ ಜಗಳ ತೆಗಿಯಾಕತ್ತಿ ಗಂಗ. ಯಾಕೆ ಹಂಗೆ ಮಾಡಾಕತ್ತೀವ? ಏನು ಅವ್ರಿದ್ರಿಗೆ ಅನ್ಬಾರ್ದಂದೆ ನಿಂಗೆ. ಹಂಗೆ ಮಾಡಬಾರ್ದವ. ಬಾ ಸಿಟ್ಟು ಮಾಡಬೇಡ. ಬಾ ಸಿಟ್ಟಾಗಬೇಡ, ಎದ್ದು ಬಾ. ಹಂಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬಾರ್ದು. ಬಾ ನೀನು ಕಿರಿಕಿರಿ ಮಾಡ್ಕೋಬೇಡ. ನಿಂಗೆ ಇಷ್ಟ ಅಂತೇಳಿ ತಾಲಿಪಟ್ಟಿ ಮಾಡೀನಿ. ಮೊಸರು ಐತಿ ಗಟ್ಟೆ ಕೆನೆ ಮೊಸರು ಹಾಕೊಂತೀನಿ ಬಾ. ನಿನ್ನ ಸಲುವಾಗಿ ಮಾಡೇನಿ ನಾನು. ಚಲೋ ಆಗೈತೆ ತಗೋರಿ, ಮಾತಾಡ್ರಿ ಇಬ್ರಿಗೂ ಚಲೋ ಆಗೈತಿ. ಅದೇ ಅಂತೀನಿ ನಾನು ಅಲ್ಲ. ಅದಕ್ಕೆ ಬಂದು ಈಕಿನ ಇಲ್ಲೇ ಸೇರ್ಕೊಂಡಾಳ. ನೀನು ಒಳ್ಳೆ ಮಸ್ತ್ ಆಗೈತಿ. ಹುಡುಗ ಜ್ವರ ಬಂದಿದ್ದೊಂದೇ ನೆವ. ಆ ಖುಷಿ ಜ್ವರ ಬಂದವಂತ ನೆವ ಮಾಡ್ಕೊಂಡು ಇಲ್ಲೇ ಬಂದಿಯಲ್ಲ ವಾಪಸ್. ಅದು ಏನೇನು ಪಿತೂರಿ ಮಾಡತ್ತೀರಿ ಮಾಡ್ರಿ. ಏನು ನನಗೂ ಗೊತ್ತಿರೈತಿ. ನಾನು ಇಲ್ಲೇ ಇರ್ತೇನೆ. ನನ್ನೇನು ನೀನು ಅಕ್ಕಿ ಅಂತೇಳಿ ಕೇಳೋದು? ನೇರವಾಗಿ ನನ್ನ ಕೇಳು. ಗಂಡನ ಮನೆಗೆ ಹೋಗಂಗಿಲ್ಲ ನೀನು ಅಂತೇಳಿ. ಹೊಕ್ಕನೆ ನನ್ನ ಇಷ್ಟ. ಅದು ನನ್ನ ಮನಿನೇ, ಇದು ನನ್ನ ಮನಿನೇ. ನನಗೆ ಹೋಗ್ಬೇಕನ್ಸಿರ ಅಲ್ಲಿ ಹೋಗ್ತಾನೆ, ಇರ್ಬೇಕನ್ಸಿರ ಇಲ್ಲಿ ಇರ್ತಾನೆ. ಅದನ್ನೇ ನೀ ಕೇಳಾಕಿ ಓಡಿ ಬಂದೈಕಿ. ನನ್ನಂಗೆ ಹೊಚ್ಚಲಕ್ಕೆ ಮಳಿ ಬಡ್ದು ಲಗ್ನಾಗಿ ಹೋಗಿದ್ರೆ ಎಷ್ಟಿತ್ತ ಬಾ ನಿಂದ. ಓಡಿ ಬಂದು ಲಗ್ನಾಗೆ ಇಷ್ಟು ನಾಟಕ ನಿಂದ ದಿಮಾಕ್. ಏನು ಇನ್ನೇನಾರು ಹಿರಿಯರು ಕೊಟ್ಟು ಮದುವೆ ಮಾಡಿದ್ರೆ ಎಷ್ಟು ಹಾರಾಡ್ತಿದ್ದಿ ನೀನು. ನಿಮ್ಮಪ್ಪ ನಿಮ್ಮ ಅವ್ಗ ನಿನ್ನ ಮೇಲೆ ನಂಬಿಕೆ ಇಲ್ಲಿಗ. ನನಗೇನು ಮಾತಾಡ್ತೀನಿ ನೀನು? ಅವ್ರಿಗೆ ಮೋಸ ಮಾಡಿ ಬಂದಕ್ಕೆ ನೀನು. ಸುಳ್ಳು ಹೇಳಿ ಅವ್ರ ಮರ್ಯಾದೆ ತೆಗೆದು ಮೊದಲು ನಿಂದು ನೀನು ನೋಡ್ಕೊ. ನಿಮ್ಮಪ್ಪ ನಿಮ್ಮ ಅವ್ಗೆ ಎಲ್ಲರೂ ಕೇಳಾಕತ್ತಿರ್ಬೇಕು ನೋಡು ಊರಾಗ. ಯಾಕ ನಿನ್ನ ಮಗಳಿಗೆ ಲಗ್ನ ಮಾಡ್ತಿದ್ದಿಲ್ಲ ನಾ? ಪುರ್ಸತ್ತಿಲ್ದ ಓಡೇಗಳಲ್ಲ ಅಂತೇಳಿ ಅವಾಗ ಅಸಹ್ಯ ಆಗಿಲ್ಲ ನಿನಗೆ? ಈಗ ಕೇಳಾಕತ್ತಾಳೆ ಇಲ್ಲ ಅನ್ನ. ನಾನು ನಮ್ಮ ಅಪ್ಪನ ಮನ್ಯಾಗ ಅದೀನಿ. ಹೌದ, ನಂಗೆ ನನ್ನ ಗಂಡನ ಮನೆನೂ ಐತಿ. ಬೇಕಂದ್ರೆ ಹೋಗ್ತೇನೆ, ಬೇಡ ಅಂದ್ರೆ ಇಲ್ಲಿ ಇರ್ತೇನೆ. ನಿನ್ನಂಗಲ್ಲ ಗಂಡನ ಮನೆಗೆ ಇರಾಕ ಜಾಗ ಇಲ್ದ ಅಲ್ಲಿಂದ ಕಿತ್ಕೊಂಡು ಓಡಿಸಿಲ್ಲ. ಏನ ಇಲ್ಲಿ ಯಾರ್ದೋ ಮನೆ ಒಳಗೆ ಬಂದು ಬಿಕ್ಕಿ ಬೇಡ್ಕೊಂಡು ಅವ್ರ ಮನೆ ಕೆಲಸ ಮಾಡ್ಕೊಂಡು ನಾಯಿಗತ್ತೆ ಬಿದ್ದಿಲ್ಲ. ಏನ ನನಗೆ ಹೇಳಕ್ಕೆ ಬರಬೇಡ ನೀನು. ನಿಂದೇನಿದ್ರೆ ನಿನ್ನ ಜಾತಿ ಕಡೆ ಮಾತಿಟ್ಕೋ. ಉಂಡೆ ತಿಂದೆ ಕುಂತೆ ನಿಂತೆ ಹೇತೆ ಅಂತೇಳಿ ನನ್ನ ವಿಚಾರ ತೆಗೆದ್ರೆ ಮತ್ತೆ ಸರಿ ಇರಂಗಿಲ್ಲ. ಹೇಳ್ಬಿಡು ನಿನ್ನ ಗೆಳತಿಗೆ. ಮನೆಗೆ ಬರೋಕ್ಕೆ ಕೆಲಸನ ಬಿಡಿಸ್ಬೇಕಂತಿದ್ದೆ. ಏನ ನಮ್ಮ ಅಪ್ಪನ ಮುಂದೆ ಹೇಳಿದನು ದೊಡ್ಡದು ಮಾಡಿದ್ನಿ ಅಂದ್ರೆ ಗೊತ್ತಾಕತಿ. ಹೋಗ್ಲಿ ಅಂತ ಸುಮ್ಮನೆ ಇದೊಂದು ಸಲ. ಅಕ್ಕ ಹಾಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಹಂಗೆ ಮಾತಾಡಕತ್ತೀರಿ? ಎಲ್ಲರಿಗೆ ಅವ್ರವ್ರದೇ ಆದಂಥ ಮರ್ಯಾದೆ ಇರ್ತೈತಿ. ಆಕೆ ಎಲ್ಲ ಅವ್ರಪ್ಪ ಅವ್ರಿಗೆ ಏನು ಮಾಡ್ಯಾಳ ಏನು ಬಿಟ್ಟಾಳ ನೀವು ನೋಡಕ್ಕೆ ಹೋಗಿದ್ರನ? ಹಾಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ.
ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ. ಎಲ್ಲರಿಗೂ ಇರ್ತೈತೆ ಮರ್ಯಾದೆ ಅನ್ನೋದು. ಅರೆ ಏನಮ್ಮ ಈ ನಮ್ನಿ ಮಾತಾಡಕತ್ತಿರಲ್ಲ ನೀವು. ನಮ್ಮ ಶತ್ರುಗಳಿಗೆ ನಾವು ಮಾತಾಡೋದಿಲ್ಲ, ಆ ನಮ್ನಿ ಮಾತಾಡಕತ್ತೀರಿ. ಅದು ಅಷ್ಟ ಅಲ್ದ ನನಗೆ ಹೇಳ್ತಿಕ್ಕಿ ನೀವು ಹಿಂಗೆ ಅವಮಾನ ಮಾಡೋದು ಚಂದ ಕಾಣಂಗಿಲ್ಲ ನೋಡ್ರಿ. ಬಂದ್ಲಿಕ್ಕೆ ಡಿಂಗ್ರಿ ಬಿಲ್ಲಿ ನಡಕ್ ಮಾತಾಡಕ ಅದ ಮನೆಯವ್ರಿಗಿಂತ ಹೊರಗಿನಾರ ಹೆಚ್ಚಾಗ್ಯಾರ ಬಿಡ ನಿನಗೆ. ನೇತ್ರ ಬೇಜಾರು ಮಾಡ್ಕೊಬಿಡ. ಹರಕ್ ನಾಲ್ಗೆ ಏನು ಮಾಡಕ್ಕೈತಿ ಅವ್ರ ನಾಲ್ಗಿನೇ ಅಷ್ಟು ಅವ್ರು ಇರೋದು ಹಂಗೆ ಮಾತಾಡ್ತಾರವ. ಬೇಜಾರು ಮಾಡ್ಕೊಬಿಡ ನೇತ್ರ, ಸಮಾಧಾನ ಮಾಡ್ಕೊ. ಅಲ್ಲ ಇವ್ರಿಗೆ ಏನು ಅಧಿಕಾರ ಐತಿ ನನ್ನ ಬಗ್ಗೆ ಮಾತಾಡೋಕೆ? ಇಷ್ಟೆಲ್ಲ ನಾನು ಏನು ಕೇಳ್ಬೇಕು ಕೇಳಿದೆ? ಬರೀ ನಾನು ಕೇಳಿದ್ದೇನು ಇಷ್ಟೇ, ಅವ್ರು ಹೋಗಲ್ಲ ಅಂತೇಳಿ. ಯಾಕಂದ್ರೆ ಅವ್ರು ನೋಡ್ನಲ್ಲ ಇಲ್ಲೇ ಇದ್ದ ಕಾರ್ಬಾರ್ ಮಾಡೋದು, ಅದಕ್ಕೆ ಕೇಳಿದ್ದಷ್ಟೆ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? ಹೊಳ್ಳಿ ಮಾತಾಡೋದು ಭಾಳ ತಗಲ್ಲ. ನಾನು ಯಾರ ಕಡೆ ಅನಿಸ್ಕೊಳ್ಳೋ ಮಗಳಲ್ಲ. ಆದರೆ ಸುಮ್ಮನೆ ಈ ಮನೆಯವರು ಪಾಪ ನನಗಂತ ಇರೋಕ್ಕೆ ಜಾಗ ಕೊಟ್ಟಾರ. ಅವ್ರ ಮನೆಯವ್ರಿಗೆ ಮಾತಾಡೋದು ಬೇಡ. ನಂದು ಕಷ್ಟ ಪರಿಸ್ಥಿತಿ ಈಗ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಅದೇನು ಅಷ್ಟೇ. ಇಲ್ಲಾಂದ್ರೆ ನನ್ನ ವಿಚಾರ ನನ್ನ ಪರ್ಸ್ನಲ್ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನು ಅಧಿಕಾರ ಐತಿ? ನಾನು ಕೇಳಿದ್ದಿಷ್ಟೇ. ಇವ್ರು ಯಾಕೆ ಇಲ್ಲೇ ಇರ್ತಾರಂತ ಇಷ್ಟೇ ಕೇಳಿದ್ದು. ಅದು ನನ್ನ ತಪ್ಪು, ನಾವು ಒಪ್ಕೊಂತೇನೆ, ಕೇಳಬಾರ್ದಾಗಿತ್ತು. ಆದ್ರೆ ಅದಕ್ಕೆ ಇವ್ರು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಹೌದು ಕರೆ ವಾ, ನಿನಗಾತು ನನಗೂ ನೆಮ್ಮದಿ ಇಲ್ದಂಗೆ ಮಾಡ್ತಾರೆ ಅವ್ರು, ಗೊತ್ತನ? ನನಗೆ 3 ಕಾಸು ಕಿಮ್ಮತ್ತು ಕೊಡ್ಲಾರ್ದಂಗೆ ನಮ್ಮನಿ ಮರ್ಯಾದೆ ಇಲ್ದಂಗೆ ಮಾಡ್ತಾರೆ. ಈ ಮನೆ ಸೊಸಿ ನನ್ನ ಮತ್ತೆ ಇನ್ನೂ ನಮ್ಮ ಅತ್ತಿ ನನ್ನ ಪರ ಅದಾರ. ಏನಾರ ಈಕಿನಂತ ಇದ್ದಿದ್ರೆ ನಾನು 3 ದಿನ ಇಟ್ಕೊಂತಿದ್ದಿಲ್ಲ. ಮನೆ ಬಿಟ್ಟು ಯಾವತ್ತೋ ಓಡಿಸಿರ್ತಿದ್ಲು. ಹಂಗದಾಳಕ್ಕೆ, ಗೊತ್ತನ? ಹೋಲ್ ಬಿಡು, ಬೇಜಾರು ಮಾಡ್ಕೋಬೇಡ. ನೀನು ಲೂಜು ಭಾಳ ಕೊಟ್ಟಿ. ಏನು ನಾನೇನೋ ನಿನ್ನ ಜಗದಾಗ ಇದ್ದಿದ್ರೆ ಈಕಿನ ಎಲ್ಲಿಡ್ಬೇಕು ಅಲ್ಲಿ ಇಡ್ತಿದ್ದೆ. ನೀನು ಭಾಳ ಲೂಸ್ ಕೊಟ್ಟಿ. ಅಂದಂಗೆ ಅನಿಸ್ಕೊಂಡು ಏನು ಮಾಡಿದ್ರು ನೋಡ್ಕೊಂಡು ಸುಮ್ಮನಿದ್ದು ಅದು ಅವ್ರಿಗೆ ರೂಢ ಆಗ್ಬಿಟ್ಟೈತಿ. ನಾನಾಗಿದ್ರೆ ನಿನ್ನ ಮನೆ ಎಲ್ಲೈತೆ ನಡಿ, ನೀನು ಕಿತ್ಕೊಂಡು ಮೊದಲು ಏನು ಇಲ್ಲಿ ಭಾಳ ಮಾತಾಡಕ್ಕೆ ಬರಬೇಡ. ಇದು ನನ್ನ ಗಂಡನ ಮನೆ ಐತಿ, ಇಲ್ಲಿ ಅಧಿಕಾರ ಚಲಾಯಿಸಕ್ಕೆ ನಿನಗೇನು ಅಧಿಕಾರ ಐತಿ? ಇಲ್ಲಿ ಸಾಯತನ ಬಾಳೆ ಮಾಡ್ಬೇಕದಕ್ಕೆ ನಾನು ಅಂತ ಕೇಳಿರ್ತಿದ್ದೆ. ನೀನು ಬಿಟ್ಟಿರಲ್ಲ ಲೂಜಿಗೆ, ಅದಕ್ಕೆ ಅಷ್ಟು ಮಾತಾಡ್ತಾಳಕ್ಕೆ. ನೋಡ್ದೇನ ಅಪ್ಪನ ಮನೆಗೆ ಇಲ್ಲಾದ್ರೂ ಇರ್ತೀನಿ ಅಲ್ಲಾದ್ರೂ ಇರ್ತೀನಿ ಅಂತ. ಇರಲಿ, ಯಾರು ಬೇಡ ಅಂತಾರೆ, ನೆಟ್ಟಿಗಿರ್ಬೇಕು. ಈ ರೀತಿ ಇದು ಬಿದ್ದರೆ ಕಿರಿಕಿರಿ ಮಾಡ್ಕೊತ ಒಂದಕ್ಕೆ ಎರಡು ತಂದು ಹಚ್ಕೊಂತ ಅತ್ತಿ ಸೊಸಿಗೆ ಬೆಂಕಿ ಕೊಟ್ಕೊಂತಿರೋದಲ್ಲ. ಬರ್ತೀನಿಲ್ಲ ಈಕಿನ ನಮ್ಮ ಮನ್ಯಾಗ ಅಂದ್ರೆ ಇವ್ರು ಹೋಗ್ಬೇಡ ಕೆಲ್ಸಕ್ಕೆ ಅಂತೇಳಿ ನಾನೇ ಬಂದೆ. ನಾಳೆಯಿಂದ ನಾನು ಬರಂಗಿಲ್ಲವ ಕೆಲ್ಸಕ್ಕೆ. ಇದಕ್ಕೆ ಹೇಳೋದು. ಬೇಜಾರಾಗೈತೆ ನಂಗೆ, ಅರ್ಥಕತಿ. ಬರ್ದಂಗೆ ಇರಬೇಡ, ನಂಗೆ ಬೇಜಾರಾಕೈತಿ. ನಾಳಿಂದ ಅವ್ರು ಏನು ಅನ್ಲಾರ್ದಂಗೆ ನಾನು ನೋಡ್ಕೊತೀನತ್ತ. ಬಾ ನೀ ಕೆಲ್ಸಕ್ಕೆ, ಬೇಜಾರು ಮಾಡ್ಕೋಬೇಡ. ಏನೋ ನೀನು ಹೇಳ್ತಿ ಭಾಳ ಕೇಳ್ತಿ ಅಂತ ಬರ್ಬೇಕು ನೋಡು ಅಷ್ಟೇ ನಾನು. ಇಲ್ಲ ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ಬರಕ್ಕೆ. ನಾನು ನಿಜವಾಗ್ಲೂ ಏನು ನನಗೆ ಕೆಲ್ಸಕ್ಕೆ ಹಂಗಾರೆ ನಾನು ಮಾಡೋಣ ಅಂತಿದ್ದೆ. ಈಕಿದ ಕಿರಿಕಿರಿ ಹೆಚ್ಚತ್ತವ ಆತಾಗ. ಇಂಥ ಹೆಣ್ಮಗಳು ಕೊಟ್ಟು ಹೆಂಗೆ ಬಾಳೆ ಮಾಡೋದು, ಹೆಂಗಿರೋದು? ಅಯ್ಯೋ ದೇವ್ರೆ, ಸಮಾಧಾನ ಮಾಡ್ಕೊ ಹೋಗಲಿ. ಬಾ, ಹಂಗೆ ಬಿಡಬೇಡ. ಆಯ್ತು ಓಕೆ ನೀಗ. ಯಾಕಂದ್ರೆ ನಂಗೆ ಒಂಥರ ಬೇಜಾರಾಗತ್ತವ, ಇನ್ನೆಲ್ಲಿ ನಿಲ್ಲಕ್ಕಾಗಲ್ಲ. ಹಂಗೆ ಮಾಡಬೇಡ ನೇತ್ರ. ರೂಮ್ ಎಷ್ಟು ಸ್ವಚ್ಛ ಮಾಡಿ ಖುಷಿ ಆಯ್ತು ನಂಗೆ. ನೀ ಇದ್ದಿದ್ದೆ ನಂಗೆ ಭಾಳ ಖುಷಿ ಆಯ್ತು. ಬೇಜಾರು ಮಾಡ್ಕೊಬೇಡ ನೇತ್ರ. ನೇತ್ರ ನಾಳೆ ಬಾ, ನೋಡ್ತೇನೆ. ಪಾಪ ಬೇಜಾರಾತ ಏನಾಕಿಗೆ. ನಮ್ಮ ಅಕ್ಕಕ್ಕೆ ಮಾಡೋದು ಒಂದಂತಾರಲ್ಲ. ಹೆಂಗೆ ಮಾತಾಡ್ತಾಳ ಏನು ತಾನ? ಅಯ್ಯೋ ದೇವ್ರೆ, ಯಾರಿಗೆ ಮರ್ಯಾದಿನೇ ಇಲ್ಲ. ಈಕಿಗೊಬ್ಬಕ್ಕಿಗೆ ಐತೆ ನಂಗೆ ಮಾತಾಡ್ತಾಳತ್ತ. ಇವ ನನ್ನ ಮನೆ ನನ್ನ ಮಗಳೆಲ್ಲ ನನ್ನ ಮೊಮ್ಮಗನಿಲ್ಲ. ಮನೆ ಬಣ 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 ಅನ್ಸಕತ್ ನೋಡು. ಆ ಹುಡುಗ ಕೂಸಿ ಒಂದು ಯಾಕಂಗೆ ಜ್ವರ ಬರಕತ್ತವ ಏನಾಗ್ತಾಗ ಕರ್ಕೊಂಡು ಹೋಗೋ ಮಟ ಸರ್ತಿ ಆತ. ಅಯ್ಯೋ ಒಂದೊಂದು ಸಲ ಹಂಗೆ ಆಗಿರ್ತೈತೆ ಬಿಡ್ರೆ. ನೀವು ಈ ವಿಚಾರನ ಇಷ್ಟು ಮಾಡ್ಕೊಂಡು ನಿಂತು ಬಿಡ್ತಿರತ್ತಾಗ. ಕರ್ಕೊಂಡು ಹೋಗ್ಯಾರಲ್ಲ ತಡಿ, ನೋಡ್ಕೊಲಿ. ಅವರು ಎಷ್ಟರ ಮಟ್ಟಿಗೆ ನೋಡ್ಕೊತಾರೆ ನಾನು ನೋಡ್ತೇವೆ. ಹೌದಿಲ್ಲ? ಏನು ಇಲ್ಲೇನು ನಾವು ಕಲ್ಲು ಮಣ್ಣು ಹೊರಾಕಚ್ಚಿದ್ವೇನು? ನಮ್ಮ ಮ್ಯಾಗ ಅಷ್ಟು ನಂಬಿಕೆ ಇಲ್ಲ ಅವರಿಗೆ. ಪುರ್ಸತ್ ಇಲ್ದಂಗೆ ಮಾಡ್ತಾರೆ ಒಂದು ಅಳತಿ. ಹಾಗೆಲ್ಲ ಮಾತಾಡಬೇಡ್ರಿ ಅತ್ಯಾರ. ಅದಕ್ಕಲ್ಲ ಅವ್ರಿಗೆ ಒಂದು ಹೊಟ್ಟೆಬೇನಿ ಕೂಸ್ ನೋಡ್ರಿ. ಮಗಂದು ಹೊಟ್ಟೆಬೇನಿ ಹಂಗೆ ಮಾಡಕ್ಕೆ ಹಸ್ತತಿ. ಯಾಕೆ ಬೇಕು ಒಂಚೂರು ಕರ್ಕೊಂಡಾರ ಹೋಗಂತಡಿ ಏನ ಎತ್ತ ಅಂತೇಳಿ ಅಷ್ಟೇ. ಶಾಂತಕ ಬಾರ ಪರಕ ಬಾ. ಹೋಗಿ ಬಂದೇನ ಮಗಳ ಮನೆಗೆ? ನಾಯನ ಹೋಗಿ ಬಂದೆ ಅಂದಂಗೆ. ಎಲ್ಲಿ ನಿನ್ನ ಮೊಮ್ಮಗಳು ಕಾಣವಳ್ಳ? ಎಲ್ಲಿ ಕಸ್ತೂರಿ ಇಲ್ಲದಳ ಕಾಣವಳ್ಳ? ಕರ್ಕೊಂಡು ಹೋದ್ರ ಇವ ಕೂಸಿಗೆ ಜ್ವರ ಬಂದಾವ ಅಂತೇಳಿ ನೀನು ಗಿರ್ಜಿ ಹೇಳಿಲ್ಲನ? ಹೋಗ ಇವ ನಾನು ಈಕಿ ಜೊತೆ ಬಂದಿಲ್ಲ. ನಾನು ನಿಮ್ಮ ಮನೆ ಮಕ್ಳಿಗೆ ಬರೋದಕ್ಕೂ ಈಗ ಬರೋದಕ್ಕೂ ಸರಿ ಆತ. ಸೀದಾ ಒಳಗೆ ಬಂದೆ ಒಟ್ಟ. ನಾ ಬೇರೆ ಕಡೆಯಿಂದ ಬಂದೇನಿ. ನಮ್ಮ ಗಂಗಾವರ ಮನೆ ಕಡೆ ಹೋಗಿದ್ನೆ, ಅತ್ತಾಗಿಂದ ಬಂದಿದ್ದೆ. ಯಾಕೆ ಗಂಗಾವರ ಮನೆ ಕಡೆ ಯಾಕೆ? ಅಯ್ಯ ಪಾಪ ಅವ್ರದನ ಏನು ಆರಾಮಿದ್ದಿದ್ದಿಲ್ಲೋ ಏನು ಸುಡುಗಾಡ ಗೊತ್ತಿಲ್ಲ. ಪಾಪ ಸತ್ತತೇವ ಪಾಪ. ಅದೇ ಏನೊಂದು ಐತಿ ಚೀರ ಅಳಾಕತ್ತಿದ್ಲು ಒಂದು ಐತಿ. ಅದಕ್ಕೆ ಹೋಲ್ಬಿಡ, ಸಮಾಧಾನ ಮಾಡ್ಕೊ, ಏನು ಮಾಡಕತ್ತೈತೆ ಅಂತ ಹೇಳಕ್ಕೆ ಹಂಗೆ ಮಾತಾಡಕ್ಕೆ ಹೋಗಿದ್ದು ಹೊಟ್ಟೆ. ಆರಾಮಿದ್ದಿದ್ದಿಲ್ಲ ಅದಕ್ಕೆ. ಅಯ್ಯೋ ದೇವ್ರೆ ಪಾಪ. ಯಾವ್ದನ ಹೇಳ ಕೆಂದಂದನ ಬೆಳೆದ ಕೆಂಪನ ಆಕಳ. ಏವ ಕೆಂದ ಆಕಳ ಏನು ಬೆಳಗ್ಗೆ 2 ಲೀಟ್ರ್ ಸಂಜೆ 2 ಲೀಟ್ರ್ ಹಾಲು ಕೊಡ್ತಿತ್ತಂತೆ. ಅಯ್ಯೋ ಪಾಪ. ಇದ್ರ ಸಂಬಂಧ ಅಯ್ಯ ಹೊಲಕ್ಕೆ ಹೋಗಿತ್ತಂತ ಮೇಯಾಕೆ. ಅಲ್ಲೇ ಅದೇನೇನು ಹಾಳಿ ಪ್ಲಾಸ್ಟಿಕ್ ಕವರು ಅದು ಎದ್ರದ ಕಸ, ಈ ಸೊಪ್ಪಿನ ಪುಡಿ ಹಾಳಿ ಎಲ್ಲ ಕಸ ಹೊರಗೆ ಚೆಲ್ಲಾರಂತೆ. ಅದು ದನಕ್ಕೆ ಏನು ಗೊತ್ತಾಕತ್ತೇವ ಪಾಪ ಮೇಯಾಕತ್ತಲ್ಲ. ಮೇಯ್ಕೊಂತ ಎಲ್ಲ ಕೂಡ ಮೇಂದು ಬಿಟ್ಟತದು. ಗೊತ್ತಾಗ್ಲಾರ್ದೆ ಮೆಂದತ್ತಲ್ಲ. ಅದು ಗಂಟೆಲ್ಲ ಸಿಕ್ಕೊಂಡು ಕಸ ದನಕ್ಕೆ ಪಾಪ ಸತ್ತತಿ. ಹೂನಯ್ಯವ್ವ, ಈ ಕಸ ಮಣ್ಣಾಲಿ ಹತ್ತಿತ್ತ ಚೆಲ್ಲೋದು ಸಂಬಂಧ ನೋಡಿ ದನ ಕರ ಇವು ಮೇಯೋದಕ್ಕೆ ಇವಕ್ಕೆ ಹೊಟ್ಟಬೇನಿ ಪಾಪ. ಹೊರಗೆ ಬಿಡಾಕ ಒಂದು ಹೊಟ್ಟಬೇನಿ, ಮನ್ಯಾಗ ತಂದು ಕಟ್ಟಿ ಹಾಕನಂದ್ರು ಎಲ್ಲಿ ಹುಲ್ಲ ಪಲ್ಲ ಸಿಗ್ಬೇಕಲ್ಲ ಪಾಪ. ಅಲ್ಲ ಶಾಂತಕ್ಕ, ಕೂಸಿಗೆ ಆರಾಮಿಲ್ಲ ಅಂತ ಕರ್ಕೊಂಡು ಹೋದ್ರನ? ಹೂನ
ಅಲ್ಲಿ ಕೂಸಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರು. ಯಾಕಂದ್ರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಡಾಕ್ಟ್ರ್ ಯಾಕೆ ದವಾಖಾನಿಗೆ ಬರಕ್ಕೆ ಹೇಳೋಣಂತ. ಇಲ್ಲಾರ ಹೊತ್ತಿಗೆ ಸರಿ ಗಾಡಿ ಸಿಗುದಿಲ್ವ. ಮತ್ತು ಈ ಕಾರ್ ಗಾಡ್ಯಾಗ ಅವ್ರದ್ದು ಐತಿ, ಪಟ್ಟನ್ ತೊಗೊಂತಾರ ಹೋಗ್ತಾರ. ಇಲ್ಲಿಲ್ಲಲ್ಲವ ಗಾಡಿ, ಕೈಯಾಗ ಒಂದು ಮೊಬೈಲ್ ಫೋನು ಇರಂಗಿಲ್ಲ. ಏನಾರು ಫೋನಿಗಿನ ಹಚ್ಚೇವಿ ಮಾಡ್ಯಾವ ಅಂತಂದ್ರೆ ಆ ಸಂಕಟಕ್ಕೆ ನಾನು ಇರ್ಲಂಗಾರ ಒಂದು ವಾರ 15 ದಿನ ಇದು ಬರೋಳಕ್ಕಂತ ಕಳಿಸೇನಿ. ಒಂದು 15 ದಿನ ಆಗಿನ ಮತ್ತೆ ಬಾರವ ಅಂತ ಹೇಳೇನಿ. ಹೋಲ್ ಬಿಡ, ಅವ್ರ ಹತ್ತಿನ ಚಲೋ ನೋಡ್ಕೊಂತಾಳೆ ಪಾಪ ಪುಣ್ಯಾತ್ಗಿತ್ತಿ. ಸುಳ್ಳು ಯಾಕನ್ಬೇಕು? ಹೌದಿಲ್ಲ, ಬಾಡ್ತಿ ಕರ್ಕೊಂಡು ಹೋಗ್ಯಾರ ಅಂದ್ಮೇಲೆ ಹೆಂಗೆ ನೋಡ್ಕೋಬೇಕು ಅವ್ರಿಗೂ ಗೊತ್ತಿರ್ತೈತಿ. ನೋಡ್ಕೊಂತ ಇರ್ತವೆ, ತಲೆ ಕೆಡ್ಸ್ಕೊಬೇಡ. ಅಯ್ಯೋ ನೋಡ್ಕೊಂತಾರವ, ಕಣ್ಣಿಟ್ಟು ನೋಡ್ಕೊಂತಾರ ಬಿಡ ಶಾಂತಕ್ಕ. ಅದ್ರಾಗ ನಿನ್ನ ಮಗಳ ನೇತ್ರ ಅದ ಮನೆ ಕೆಲ್ಸಕ್ಕೆ ಹೋಗ್ಕಾಳಲ್ಲ, ಹಂಗಾಗಿ ಇಬ್ರು ಈಡು ಜೋಡು ಚಲೋ ಹಾಕಾರ. ನಿನ್ನೆ ಫೋನ್ ಹಚ್ಚಿದ್ಲ, ನೇತ್ರ ಇಲ್ಲೇ ಅದಾಳಬೇ ಬಂದಾಳ ಅಂತೇಳಿ. ಕ್ವಾಣಿ ಎಲ್ಲ ಸ್ವಚ್ಛ ಮಾಡಿಕೊಟ್ಟಾಳಂತ, ಮನಿ ಎಲ್ಲ ಒಗಾತ್ ಮಾಡಿಕೊಟ್ಟಾಳಂತ. ಒಗಾತ್ ಮಾಡಿಕೊಟ್ಟು ನಂಗೆ ಇದು ಏನದ ಎಲ್ಲ ಹಾಸಿಗೆ ಗಿಸ್ಕಿ ಇದು ಮಾಡಿಕೊಟ್ಟು ಇಬ್ರು ಗೆಳತಿಯಾರು ಮಾತಾಡ್ಕೊಂಡು ಕುಂತಿದ್ರಂತೆ. ಹೌದಾ? ಆಕ್ಲಿ ಬಿಡು, ಆಕಿಗೆ ಅಲ್ಲಾರ ಒಂದು ಜೋಡ ಐತಲ್ಲ. ಇದೇನು ಈ ಮುದೋಡಿಗೆ ಏನು ಗೊತ್ತಾಗಿಲ್ಲ ಕಾಣ್ತತಿ. ಇಲ್ಲಾಂದ್ರೆ ಈಕೆ ಚಂದ್ರಿ ಹೋಗಿರ್ತಿದ್ಲು ಏನಾರ ಒಂದು ನಿಗ್ರಹ ಕೊಡಾಕ. ನನಗನ್ನಿಸ್ತೈತಿ ಅವ್ರಪ್ಪ ಬಂದು ಹೋಗ್ಯಾನಂತ ಶಾಂತಕ್ಕ. ಹೌದಾ? ಅವ್ರಪ್ಪ ಬಂದು ಹೋಗ್ಯಾನಂತ? ಹ್ಞೂ ಶಾಂತಕ್ಕ ಹೇಳಿದ್ಲಲ್ಲ, ಆ ಹುಡುಗನಪ್ಪ ಬಂದು ಹೋಗ್ಯಾನಂತ. ಆದ್ರೆ ಮನ್ಯಾಗ ಹೋಗಿ ಹೆಂಡತಿ ಮುಂದೆ ಏನಾರು ಹೇಳಿರಕ್ಕಿಲ್ಲ. ಒಂದು ಇಲ್ಲ ಹೇಳಿದ್ರು ನಾ ಯಾಕೆ ನೋಡಕ್ಕೆ ಹೋಗ್ಲಿ ಅಂತ ಸುಮ್ಮನಾಗಿರ್ಬೇಕು. 2 ಅಷ್ಟೇ. ಇಷ್ಟ ಆಗಿರೋದು. ಹೋಗಿ ಬಿಡವ, ನೋಡಕ್ಕೆ ಹೋಗ್ಲಾರ್ದ ಬೇಷಾತ. ಆಕಿ ನಿಗ್ರಿಸಿ ನೀರು ಕುಡಿಯಕ್ಕಿ ನೆಮ್ಮದಿಯಾಗಿ ಇರಾಕ್ ಬಿಡ್ತಿದ್ಲನ. ಚಲೋ ಆತ್ ಸುಮ್ಮನೆ ಹೋಗ್ಲಾರ್ದ. ನಾನು ಅದಕ್ಕೆ ಸುಮ್ಮನೆ ಅದೇ ಚಲೋ ಆತ್ ಬಿಡ ಅಂತೇಳಿ.